ಅಧಿಕಾರಿಗಳ ವಿರುದ್ಧ ಕೆರಳಿದ ಕೈ ಶಾಸಕ ಶಿವಗಂಗಾ ಬಸವರಾಜ್. ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅಂತ ಧರಣಿ ಕುಳಿತ ಎಂಎಲ್ಎ. ಅಧಿಕಾರಿಗಳ ವಿರುದ್ಧ ಕೆರಳಿದ್ದಾರೆ ಕೈ ಶಾಸಕ ಶಿವಗಂಗಾ ಬಸವರಾಜ್ ಅವರು. ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅಂತ ಹೇಳಿ ಧರಣಿ ಕುಳಿತಿದ್ದಾರೆ. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಶಾಸಕರ ಮಾತಿಗೆ ಕಿಮ್ಮತ್ತಿಲ್ಲ ಅಂತ ಹೇಳಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರೊಟೆಸ್ಟ್. ಅಕ್ರಮ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು, ಅಧಿಕಾರಿಗಳ ಅಮಾನತಾಗೋವರೆಗೂ ಕೂಡ ಪ್ರತಿಭಟನೆಯನ್ನ ಹಿಂಪಡೆಯಲ್ಲ. ನಮ್ಮದೇ ಸರ್ಕಾರ ಇದೆ, ಆದರೆ ಅಧಿಕಾರಿಗಳು ಮಾತ್ರ ಮಾತು ಕೇಳ್ತಾ ಇಲ್ಲ. ಸಚಿವ ಮಲ್ಲಿಕಾರ್ಜುನ್ ವಿರುದ್ಧ ಶಿವಗಂಗಾ ಬಸವರಾಜ್ ಕಿಡಿಕಾರಿರುವುದು. ಇಲ್ಲಿ ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಲ್ಲೂರು ಕೃಷಿ ಪತ್ತಿನ ಸಹಕಾರ ಸಂಘ ಚುನಾವಣೆ ನಡೀತಾ ಇದೆ. ಚುನಾವಣೆ ಘೋಷಣೆ ಆಗಿತ್ತು. ಆ ಚುನಾವಣೆ ಒಳಗೆ ಈ ಒಂದು ಮತದಾರರ ಪಟ್ಟಿನ ಏನು ಆಬ್ಸೆಂಟ್ ಆಗಿರೋಂಥ ಮತದಾರರ ಪಟ್ಟಿನ ಇವರು ಓವರ್ ರೈಟ್ ಮಾಡಿ ತಿದ್ದಿ ಆಬ್ಸೆಂಟ್ ಆಗಿರೋದನ್ನೆಲ್ಲ ಪ್ರೆಸೆಂಟ್ ಅಂತ ಕೊಟ್ಟು ನಕಲಿ ಮತದಾರರ ಪಟ್ಟಿನ ಅಂಗೀಕರಿಸಿದ್ದಾರೆ ಅಧಿಕಾರಿಗಳು. ಆ ಕೂಡಲೇ ಅಧಿಕಾರಿಗಳು ಯಾರ್ಯಾರು ಅದಕ್ಕೆ ಪಾತ್ರ ವಹಿಸಿದ್ದಾರೆ, ಯಾರ್ಯಾರು ಎಷ್ಟೆಷ್ಟು ದುಡ್ಡು ತಿಂದಿದ್ದಾರೆ ಅಂಥವ್ರನ್ನ ಅಮಾನತ್ ಮಾಡಿ ಆ ಒಂದು ಸೊಸೈಟಿನ ಸೂಪರ್ ಸೀಡ್ ಮಾಡಬೇಕು. ಯಾಕೆಂದ್ರೆ ನಾನು ನಿನ್ನೆಯಿಂದನೂ ನಮ್ಮ ಮಾನ್ಯ DC ಅವ್ರಿಗೆ ಹೇಳಿದೆ, ಸಂಬಂಧಪಟ್ಟಂತ ಜಿಲ್ಲಾ ಏನು DR ಅಂತ ಏನಿದ್ದಾರೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಅವ್ರಿಗೂ ಸಹ ಕರೆ ಮಾಡಿ ಬಂದು ಪರಿಶೀಲನೆ ಮಾಡಿದ್ರೆ ಯಾರು ಸಹ ಇಲ್ಲಿವರೆಗೂ ಸ್ಥಳಕ್ಕೆ ಬರಲಿಲ್ಲ. ಮತ್ತೆ ಕೊನೆಗೆ ಅವ್ರು ಬರಲಿಲ್ಲ ಅಂದ್ರೆ ಏನ್ ಮಾಡೋಕ್ಕಾಗ್ತದೆ? ನಮ್ಮ ಜನಕ್ಕೆ ನ್ಯಾಯ ಕೊಡ್ಬೇಕಲ್ಲ, ನಮ್ಮ ರೈತರಿಗೆ ನ್ಯಾಯ ಕೊಡ್ಬೇಕಲ್ಲ. ಈ ಹಿಂದೆ ಹಲವು ಮೋಸಗಳನ್ನ ಸೊಸೈಟಿಯ ಹಿಂದಿನ ಬಾಡಿ ಮಾಡಿದೆ. ಆ ಬಾಡಿಯ ವಿರುದ್ಧ ನಾವು ಎಷ್ಟೇ ಹೇಳಿದ್ರು ಕ್ರಮ ತಗೊಂಡಿಲ್ಲ, ಆ ಅಧಿಕಾರಿಗಳ ಮೇಲೆ ಹೇಳಿದ್ರು ಕ್ರಮ ತಗೊಂಡಿಲ್ಲ. ಮತ್ತೆ ಕೊನೆಗೆ ಏನ್ ಮಾಡೋಕ್ಕಾಗ್ತದೆ? ನಮ್ಮ ನಂಬಿರೋಂಥ ರೈತರಿಗೆ ನಾವು ನ್ಯಾಯ ಕೊಡ್ಲೇಬೇಕಲ್ಲ. ಆ ನಿಟ್ಟಿನಲ್ಲಿ ಆ ಅಧಿಕಾರಿ ಅಮಾನತ್ ಆಗೋವರೆಗೂ, ಜೊತೆಗೆ ಆ ಸೊಸೈಟಿ ಸೂಪರ್ ಸೀಡ್ ಆಗೋವರೆಗೂ ನಾವಿಲ್ಲಿ ಮುಷ್ಕರನ ಹೂಡಿದ್ದೀವಿ.